ಹೆಲೋ ಫ್ರೆಂಡ್ಸ್, ನೀವಿನ್ನು ಲಾಜಿಕಲ್ ಹರ್ಷ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮೊದಲನೇ ರೀಡರ್. ಫ್ರೆಂಡ್ಸ್, ಅನುಶ್ರೀನ ಕಿಡ್ನಾಪ್ ಮಾಡಿ ಕಳ್ಳರು ಒಂದು ರೂಮ್ ನಲ್ಲಿ ಕೂಡಿ ಹಾಕಿರ್ತಾರೆ. ಹಾಗೆ ಕಳ್ಳರು ಕೂಡಿ ಹಾಕಿರುವ ಆ ರೂಮ್ ನಲ್ಲಿ 3 ಡೋರ್ಗಳಿರುತ್ತೆ. ಹಾಗೆ ಅನುಶ್ರೀ ಕಳ್ಳರು ಬರುವ ಮುಂಚೆ ಆ 3 ಡೋರ್ಗಳಿಂದ ಒಂದು ಡೋರ್ನಿಂದ ತಪ್ಪಿಸಿಕೊಳ್ಳಬೇಕು. ಫ್ರೆಂಡ್ಸ್, ಆ 3 ಡೋರ್ಗಳ ದಾರಿ ಹೇಗಿದೆ ಎಂದರೆ, ಫ್ರೆಂಡ್ಸ್, ಮೊದಲನೇ ಡೋರ್ನ ದಾರಿಯಲ್ಲಿ ಬೆಂಕಿ ಇದೆ. ಆ ದಾರಿಯಲ್ಲಿ ಅನು ಹೋದರೆ ಸುಟ್ಟು ಹೋಗುತ್ತಾಳೆ. ಫ್ರೆಂಡ್ಸ್, ಎರಡನೇ ಬಾಗಿಲಿನ ದಾರಿಯಲ್ಲಿ ಒಂದು ನರಿ ಹಾಗೂ ಒಂದು ಸಿಂಹ ಕಾದು ಕೂತಿದೆ. ಈ ದಾರಿಯಲ್ಲಿ ಅನು ಹೋದರೆ ಅನುವನ್ನು ತಿಂದು ಹಾಕುತ್ತದೆ. ಫ್ರೆಂಡ್ಸ್, ಮೂರನೇ ಬಾಗಿಲಿನ ದಾರಿಯಲ್ಲಿ ಕೆಮಿಕಲ್ ಗ್ಯಾಸ್ ಇದೆ. ಇದರಲ್ಲಿ ಅನು ಹೋದರೆ ಸಾಯುತ್ತಾಳೆ. ಫ್ರೆಂಡ್ಸ್, ಹಾಗೆ ಆ ರೂಮ್ ನಲ್ಲಿ ಒಂದು ಟೇಬಲ್ ಇದೆ. ಟೇಬಲ್ ಮೇಲೆ ಒಂದು ಗನ್ ಇದೆ ಹಾಗೂ ಒಂದೇ ಒಂದು ಬುಲೆಟ್ ಇದೆ. ಫ್ರೆಂಡ್ಸ್, ಹಾಗಿದ್ರೆ ಕಳ್ಳರು ಬರುವ ಮುಂಚೆ ಅನು ಯಾವ ಡೋರ್ ನಿಂದ ತಪ್ಪಿಸಿಕೊಳ್ಳಬಹುದು? ಫ್ರೆಂಡ್ಸ್, ನಾವು ಕೊಡೋ 20 ಸೆಕೆಂಡ್ ನಲ್ಲಿ ನಿಮಗೆ ಉತ್ತರ ಗೊತ್ತಾಗಿದ್ದರೆ ನಿಮ್ಮ ಉತ್ತರ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಆನ್ಸರ್ ಮಾಡಲು ಹೆಚ್ಚು ಸಮಯ ಬೇಕಾಗಿದ್ದರೆ ವಿಡಿಯೋ ಪಾಸ್ ಮಾಡಿ ಯೋಚಿಸಬಹುದು. ಫ್ರೆಂಡ್ಸ್, ಅನು ಎರಡನೇ ಡೋರ್ ನ ಸೆಲೆಕ್ಟ್ ಮಾಡ್ತಾಳೆ, ಏಕೆಂದರೆ ಸಿಂಹ ನರಿಯನ್ನು ತಿನ್ನುತ್ತದೆ. ಹಾಗೆ ಅನು ಟೇಬಲ್ ಮೇಲೆ ಗನ್ ಅನ್ನು ನೋಡಿರ್ತಾಳೆ ಹಾಗೂ ಒಂದೇ ಒಂದು ಬುಲೆಟ್ ಇರುತ್ತದೆ. ಹಾಗೆ ಅನು ಟೇಬಲ್ ಮೇಲಿರೋ ಗನ್ ತೆಗೆದುಕೊಂಡು ಸಿಂಹನ ಶೂಟ್ ಮಾಡಿ ಎರಡನೇ ಬಾಗಿಲಿನಿಂದ ತಪ್ಪಿಸಿಕೊಳ್ತಾಳೆ. ಎರಡನೇ ರೀಡಲ್. ಫ್ರೆಂಡ್ಸ್, ಪೊಲೀಸ್ಗೆ ಕವಿತಾ ಕಾಲ್ ಮಾಡಿ ಅವಳ ಮನೆಯಲ್ಲಿ ಕಳ್ಳತನ ಆಗಿದೆ ಎಂದು ಹೇಳ್ತಾಳೆ. ಹಾಗೆ ಪೊಲೀಸ್ಗೆ ಮನೆಗೆ ಬೇಗ ಬರಲು ಹೇಳ್ತಾಳೆ. ಪೊಲೀಸ್ ಕಳ್ಳರನ್ನು ಹಿಡಿಯಲು ಕವಿತಾ ಮನೆಗೆ ಬೇಗ ಹೋಗ್ತಾರೆ. ಹಾಗೆ ಕವಿತಾ ಮನೆಗೆ ಪೊಲೀಸ್ ಬರ್ತಾರೆ. ಕವಿತಾಳನ್ನು ಕಳ್ಳರು ಕಟ್ಟಿ ಹಾಕಿರ್ತಾರೆ. ಪೊಲೀಸ್ ಕವಿತಾಳಿಗೆ ನಡೆದದ್ದನ್ನು ಹೇಳು ಎಂದು ಕೇಳ್ತಾರೆ. ಆಗ ಕವಿತಾ, ನಾನು ಮಲಗಿದ್ದೆ, ನನ್ನನ್ನು ಕಳ್ಳರು ಕಟ್ಟಿ ಹಾಕಿ ನನ್ನ ಒಡವೆ ಹಾಗೂ ಎಲ್ಲ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ ಎಂದು ಹೇಳ್ತಾಳೆ. ಹಾಗೆ ಸುಮ್ಮನಿರದ ಕವಿತಾ ಮತ್ತೆ ಹೇಳ್ತಾಳೆ, ಕಳ್ಳತನ ಮಾಡಿದ ವಸ್ತುಗಳಿಗೆಲ್ಲ ನಾನು ಇನ್ಶೂರೆನ್ಸ್ ಮಾಡಿಸಿದ್ದೇನೆ, ನನಗೆ ಭಯವಿಲ್ಲ ಎಂದು ಪೊಲೀಸ್ಗೆ ಮತ್ತೆ ಹೇಳ್ತಾಳೆ. ಫ್ರೆಂಡ್ಸ್, ಇದನ್ನು ಕೇಳಿದ ತಕ್ಷಣ ಪೊಲೀಸ್ ಕವಿತಾಳನ್ನು ಬಂಧಿಸ್ತಾರೆ. ಫ್ರೆಂಡ್ಸ್, ಏಕೆ? ಫ್ರೆಂಡ್ಸ್, ಪೊಲೀಸ್ ಕವಿತಾಳನ್ನು ಬಂಧಿಸಲು ಕಾರಣವೇನು? ಫ್ರೆಂಡ್ಸ್, ಸರಿಯಾಗಿ ಯೋಚಿಸಿ. ನಿಮ್ಮ ಉತ್ತರ ಕಮೆಂಟ್ ಮಾಡಿ ತಿಳಿಸಿ. ಆನ್ಸರ್ ಮಾಡಲು ನಿಮಗೆ ಹೆಚ್ಚು ಸಮಯ ಬೇಕಾಗಿದ್ದರೆ ವಿಡಿಯೋ ಪಾಸ್ ಮಾಡಿ ಯೋಚಿಸಬಹುದು. ಫ್ರೆಂಡ್ಸ್, ಆನ್ಸರ್ ಅನ್ನು ಗೆಸ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಕವಿತಾಳನ್ನು ಪೊಲೀಸ್ ಬಂಧಿಸಲು ಕಾರಣ, ಹಾಗೆ ಕವಿತಾಳನ್ನು ಕಳ್ಳರು ಕಟ್ಟಿ ಹಾಕಿದ್ದರು. ಆದರೂ ಕವಿತಾ ಪೊಲೀಸ್ಗೆ ಫೋನ್ ಮಾಡಲು ಹೇಗೆ ಸಾಧ್ಯ? ಫ್ರೆಂಡ್ಸ್, ಆಗ ಪೊಲೀಸ್ಗೆ ಡೌಟ್ ಬರುತ್ತದೆ. ಫ್ರೆಂಡ್ಸ್, ಕವಿತಾ ಇನ್ಶೂರೆನ್ಸ್ ಕ್ಲಿಯರ್ ಮಾಡಿಸಿಕೊಳ್ಳಲು ಈ ರೀತಿ ಮಾಡಿದ್ದಾಳೆ ಎಂದು ಪೊಲೀಸ್ ಕಂಡುಹಿಡಿದರು. ಫ್ರೆಂಡ್ಸ್, ಇದರಲ್ಲಿ ನಿಜವಾದ ಕಳ್ಳಿ ಕವಿತಾಳೇ ಆಗಿದ್ದಳು. ಹಾಗಿದ್ರೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.